ಇದು ನೋಡಿದ್ರೆ ನಿಜವಾಗೂ ಚೋಳಿ ಜ್ವರ ಬಂದ್ಬಿಡುತ್ತೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೊಸ ಮನೆಗೆ ಬಂದ ತಕ್ಷಣ ಅವತ್ತಿನ ದಿನವೇ ಹಾಲುಗ್ಸಿದ್ವಿ, ಅವತ್ತಿನ ದಿನವೇ ಸಾಮಾನು ಶಿಫ್ಟ್ ಮಾಡಿದ್ವಿ. ಯಪ್ಪ ನೋಡಬಾರ್ದು, ನಮ್ಮ ಫಜೀತಿ ಅಂದರೆ ಅಷ್ಟು ಫಜೀತಿ ಆಗಿಬಿಟ್ಟಿತ್ತು. ಅಡುಗೆ ಮಾಡ್ಕೊಳಕ್ಕೆ ರೇಷನ್ ಎಲ್ಲ ಖಾಲಿ ಮಾಡ್ಕೊಂಡು ಕಟ್ಕೊಂಡು ಬಂದುಬಿಟ್ಟಿದ್ವಿ. ಮತ್ತು ರೇಷನ್ ಎಲ್ಲ ಮತ್ತು ಪ್ಯಾಕ್ ಇದ್ಬಿಟ್ರೆ ಅದನ್ನೆಲ್ಲ ಮತ್ತೆ ಜೋಡಿಸಿದ್ದು ಚೆನ್ನಾಗಿರೋದಿಲ್ಲ ಅಂತ, ಮತ್ತು ಹೋಗ್ಬೇಕಾರೆಲ್ಲ ಚೆಲ್ಲೋಗ್ಬಿಡುತ್ತೆ ಅಂತ ಮತ್ತು ಅಲ್ಲೇ ಎಲ್ಲ ಪೂರ್ತಿ ಖಾಲಿ ಮಾಡ್ಕೊಂಡು ಬಂದಿದ್ವಿ. ಇದೆಲ್ಲ ಬುಕ್ಸ್ ಯಾವ್ಯಾವ ಜಾಗದಾಗ ಎಲ್ಲೆಲ್ಲಿ ಏನೇನು ಇಡಬೇಕು ಅನ್ನೋದನ್ನು ಮಾತ್ರ ಆ ಜಾಗದಾಗೆ ಇಡಿಸಿದ್ದೆ ನಾನು. ಇದೆಲ್ಲ ಅಡುಗೆ ಮನೆಗೆ ಏನೇನು ಇಡಬೇಕೋ ಅದೆಲ್ಲ ಅಡುಗೆ ಸಾಮಾನು ಇಲ್ಲಿ ಇಡಿಸಿದ್ದೀನಿ ನಾನು. ಈ ಅಡುಗೆ ಸಾಮಾನು ಮತ್ತು ಡೈನಿಂಗ್ ಟೇಬಲ್ಲು, ಫ್ರಿಜ್ಜು ಈ ಥರ ಅಲ್ಲಿ ಮನೆ ಶಿಫ್ಟ್ ಮಾಡ್ತೀವಿ ಅನ್ನೋ 15 ದಿನ ಮುಂದಾಗೆ ಎಲ್ಲ ತೊಳೆದು ಸ್ಟೀಲ್ ಸಾಮಾನು ಎಲ್ಲ ಪ್ಯಾಕ್ ಮಾಡಿ ಕಟ್ಟಿಟ್ಟಿದ್ದೆ. ಮತ್ತು ಬಟ್ಟೆಗಳೂ ಎಲ್ಲ ಹಾಗೆ ತೊಳೆದು ಕಟ್ಟಿಟ್ಟಿದ್ದೆ. ಮತ್ತು ಇಲ್ಲಿ ಬಂದು ಜೋಡಿಸ್ಬೇಕಂದ್ರೆ ಅಲ್ಲಿ 15 ದಿನದಿಂದ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಬಂದ ಮೇಲೂ ನಾನು 15 ದಿನ ಕಂಟಿನ್ಯೂಸ್ 15 ದಿನ ಆಯಿತು ಪ್ಯಾಕ್ ಜೋಡಿಸ್ಲಿಕ್ಕೆ. ಅಂದರೆ ಸ್ವಲ್ಪ ನೀಟಾಗಿ ಜೋಡಿಸ್ಬೇಕು, ಮತ್ತು ಎಲ್ಲೆಲ್ಲಿ ಇಡಬೇಕು, ಯಾವ್ಯಾವ್ದು ಎಲ್ಲೆಲ್ಲಿ ಇಡಬೇಕು, ಯಾವ ಗಂಟು ಓಪನ್ ಮಾಡಬೇಕು, ಯಾವ ಗಂಟು ಓಪನ್ ಮಾಡಿದ್ರೆ ಎಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನು ನೋಡಿ ಇಟ್ಟಿದ್ದೀನಿ. ಇದು ಬೆಡ್ರೂಮ್ನಾಗೆ ವಾಲ್ಡ್ರೂಫ್ಗೆ ಯಾವ್ಯಾವ ಇಡಬೇಕು ಅದನ್ನೆಲ್ಲ ಬಟ್ಟೆ ಗಂಟುಗಳೆಲ್ಲ ಪೂರ್ತಿ ಇಲ್ಲೇ ಇಟ್ಬಿಟ್ಟಿದ್ದೆ. ಅದು ಸ್ವಲ್ಪ ಬೀರು ಎಲ್ಲಂದ್ರಲ್ಲೇ ಇಟ್ಟೋಗ್ಬಿಟ್ಟಿದ್ರು ಪಾಪ ಅವರು. ಅದ್ರಾಗೂ ನಾವು 2nd ಫ್ಲೋರಲ್ಲಿ ಇರೋದ್ರಿಂದ ಪೂರ್ತಿ ಒತ್ಕೊಂಡು ಬಂದಿದ್ದಂತೂ ನಿಜವಾಗ್ಲೂ ನನಗೆ ನೋಡಿ ಅಯ್ಯೋ ಪಾಪ ಅನ್ನಿಸ್ಬಿಡ್ತು. ನಾವು ಯಾಕಾದ್ರೆ ಇನ್ನೊಂದ್ಸರಿ ಲೈಫಲ್ಲೇ ಮೇಲ್ಗಡೆ ಇರೋದು ಬಿಡಪ್ಪ, ಕೆಳಗಡೆ ಮನೆಗೆ ಇದ್ಬಿಡೋಣ ಅನ್ನಂಗೆ ಆಗ್ಬಿಡ್ತು. ಅಷ್ಟು ಕಷ್ಟಪಟ್ಟು ಒತ್ಕೊಂಡು ಬಂದುಬಿಟ್ರು ಪಾಪ ಎಲ್ಲ. ಅದು ನಾವು 20 ವರ್ಷದ ಹಿಂದ್ಗಡೆ ಎಲ್ಲ ಆರ್ಡ್ರ್ ಕೊಟ್ಟು ಮಾಡಿಸಿರೋ ಬೀರುಗಳು, ಮಂಚಗಳು ತುಂಬ ಗಟ್ಟಿ ಅಂದರೆ ಗಟ್ಟಿ. ಅವು ಏನು ಗೊತ್ತಿಲ್ಲದಲೇ ಮಾಡಿಸಿದ್ವು. ಅವಾಗೆಲ್ಲ ಮಂಚಗಳು ಮಕ್ಕಳ ಜೋಲಿ ಹಾಕ್ಲಿಕ್ಕೆಲ್ಲ ಬರಲಿ ಅಂತ ತುಂಬ ಗಟ್ಟಿಯಾದ ಮಂಚಗಳೆಲ್ಲ ಮಾಡಿಸ್ಬಿಟ್ಟಿದ್ವಿ. ಅದ್ರ ಮೇಲೆ ಜೋಲಿ ಹಾಕಿ ಬರಲ್ಲ, ಇಟ್ಕೊಳಕ್ಕೂ ಬರಲ್ಲ, ಹಂಗಾಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ.